ರೀ ಸ್ವಾಮಿ, ನಮ್ಮಪ್ಪ ಹೇಳಿದ್ರು ಪ್ರೀತಿ ಮಾಡಬೇಡ ಅಂತ, ನಮ್ಮಮ್ಮ ಹೇಳಿದ್ರು ಅವೆಲ್ಲ ನಿಂಗೆ ಆಗಿ ಬರೋಲ್ಲ ಕಣ, ಇವೆಲ್ಲ ಯಾಕೆ ಅಂತ. ಸಾಲದ್ದಕ್ಕೆ ಎಂತೆಂಥ ವೇದಾಂತಗಳು ಯಾವ ಸಿನಿಮಾದಲ್ಲಿ ತಗೊಳ್ಳಿ, ಯಾವ ಹಾಡಲ್ಲಿ ತಗೊಳ್ಳಿ, ಪ್ರೀತಿ ಪ್ರೇಮ ಇದೆಲ್ಲ ಬರೀ ಓಳು ಮಗ ಅಂತ ಕೂಡ ಅಂದರು. ಜಸ್ಟ್ ಲಿಸನ್ ಅಷ್ಟೇ ರೀ. ಆದರೆ ಈ ಅನುಭವ ಅಥವಾ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಅವರು ಹೇಳಿದ್ರು ಹೇಳದೇ ಇದ್ದರು ಅವರವ್ರ ಜೀವನದ ಹಾದಿನಲ್ಲಿ ಅವರವರು ಹೋಗ್ತಾ ಇರ್ತಾರೆ. ಅವರೆಲ್ಲ ಹೇಳಿದ್ದು ಒಳ್ಳೆಯದಕ್ಕೆ ಅಂತಂದರೆ ಯಾರನ್ನು ಪ್ರೀತಿಸ್ಬೇಡ ಅಂದರು, ಯಾತಕ್ಕೆ ಪ್ರೀತಿಸ್ಬೇಡ ಅಂದರು, ಅದರಿಂದ ಆಗೋದಾದರೂ ಏನು, ಇದೆಲ್ಲ ಪ್ರಶ್ನೆಗಳು ಕಾಡೋದಕ್ಕೆ ನಾವು ಬಿಡೋದೇ ಇಲ್ಲ. ಅದೇ ರೀ ನಾನು ಮಾತಾಡ್ತಾ ಇರೋದು ಹದಿಹರೆಯದ ವಯಸ್ಸಿನಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟ ಮಕ್ಕಳ ಬಗ್ಗೆ. ಈಗಲೂ 50 ವರ್ಷದ ಮುದುಕರು ಕೂಡ ಪ್ರೀತಿ ಬಗ್ಗೆ ಮಾತಾಡ್ತಿರ್ತಾರೆ, ನಾವು ಕೇಳಿಸ್ಕೊಳ್ಳಲ್ಲ ಅಷ್ಟೆ. ಅವರೆಲ್ಲ ಹೇಳೋದೊಂದೇ, ಆ ಕ್ಷಣಕ್ಕೆ ಅವರು ಹೇಳ್ತಕ್ಕಂಥ ಮಾತನ್ನು ಸಿಂಪ್ಲಿಫೈ ಆಗಿ ಹೇಳಿರ್ತಾರೆ. ಅದು ಯಾರಿಗೆ ಅನ್ವಯ ಆಗಬೇಕು ಅನ್ನೋದನ್ನು, ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದನ್ನು ವಿವರವಾಗಿ ನಾವು ಕೇಳಿರೋದಿಲ್ಲ, ಅವರು ಹೇಳೋದಕ್ಕೆ ನಾವು ಬಿಡೋದೂ ಇಲ್ಲ. ಏನು ಪ್ರೀತಿ ಪ್ರೇಮ ಮಾಡಬಾರ್ದು ಮಾಡಬೇಕು ಮಾತಾಡ್ತಾ ಇದ್ದೀನಿ ಅಂತನಾ? ಹಾಗಲ್ಲ. ಆ ಹದಿಹರೆಯದ ವಯಸ್ಸು ಅನ್ನೋದಿರೋದೇ ಹಾಗೆ. ಯಾರೇನು ಹೇಳಿದ್ರು ಕೂಡ ನಮಗೇನೋ ಗೊತ್ತು ಅನ್ನೋ ಭಾವನೆಯಲ್ಲಿ ಏನೋ ತಿಳ್ಕೊಳ್ಬೇಕು ಅಂತ ಹೋಗಿ ಮುಗ್ಗರಿಸಿ ಬಿದ್ದು, ಇಲ್ಲಿ ಮುಗ್ಗರಿಸಿ ಬೀಳೋದು ಅಂದರೆ ಕಾಲು ಎಡವಿ ಬೀಳ್ತಕ್ಕಂಥದ್ದು ಇದೆಲ್ಲ ಅಲ್ಲ. ಜೀವನದಲ್ಲಿ ನಮ್ಮ ಥಾಟ್ಸ್ ಅಥವಾ ನಮ್ಮ ಆಲೋಚನಾ ವಿಧಾನ ಹೇಳ್ತಿರುತ್ತೆ, ಮಾಡಬೇಡ ಕಣಯ್ಯ, ತಪ್ಪು ಅದು ತಪ್ಪು ಅದು ತಪ್ಪು, ಅದು ಒಳ್ಳೆಯದಲ್ಲ ಅದು ಒಳ್ಳೆಯದಲ್ಲ, ಅದು ಸರಿ ಅಲ್ಲ. ಆದರೂ ಈ ಹಣೆ ಬರಹ ಅನ್ನೋ ಒಂದು ಅಲ್ಲಿ ಏನೋ ಒಂದು ಹೇಳಬೇಕ್ರಿ, ಅದನ್ನು ಬೈಯೋಕ್ಕೂ ಮನಸ್ಸು ಬರಲ್ಲ. ಯಾಕೆ ಬೈಯೋದಿಲ್ಲ ಅಂತಂದರೆ, ಈ ವಿಧಿಯ ಆಟ ಇರೋ ವಿಧಾನ ಅಂಥದ್ದು. ಏಕೆಂದರೆ ನಾವೊಂದು ಆಲೋಚನಾ ವಿಧಾನದಲ್ಲಿ ನಾವು ಯೋಚನೆ ಮಾಡ್ತಿದ್ರೆ ಈ ಜೀವನದಲ್ಲಿ ನಡೀತಕ್ಕಂಥ ಹಲವಾರು ಘಟನೆಗಳು ಅದನ್ನು ಒಂದಕ್ಕೊಂದಕ್ಕೆ ಪೂರಕವಾಗಿ ಮತ್ತಿನ್ನೇನೋ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರುತ್ತೆ. ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಏನೋ ಮಾಡೋದಕ್ಕೆ ನಾವು ಇನ್ನೇನನ್ನೋ ಮಾಡಿದಾಗ ಅದು ಮತ್ತಿನ್ನೇನೋ ಆಗಿ ಹೋಗುತ್ತದೆ ಅಷ್ಟೇ. ಇದು ಈ ಸಿಂಪಲಾಗಿ ಹೇಳ್ಬೋದಲ್ಲಪ್ಪ, ಏನೋ ಮಾಡೋಕ್ಕೆ ಹೋದೆ ಅದು ಏನೋ ಆಯಿತು, ಆ ಏನೋ ಆಗಿರೋದಕ್ಕೆ ಕೂಡ ಏನೋ ಒಂದು ಹೆಸರಿರುತ್ತೆ, ಅದು ಆಗಿರುತ್ತೆ. ಅದರ ಅರ್ಥ ನಾವು ಅಂದ್ಕೊಂಡಿದ್ದು ಆಗಿಲ್ಲ ಅಂತಾನೆ. ಅದು ಅನುಕೂಲ ಆಗೋ ಥರ ಆದರೆ ಪರವಾಗಿಲ್ಲ, ಆದರೆ ಆ ಅನುಕೂಲ ಕೂಡ ಲಾಂಗ್ ಟರ್ಮ್ನಲ್ಲಿ ಆಗ್ತಕ್ಕಂಥ ಅನುಕೂಲ ಆದರೆ ಇಟ್ ವಿಲ್ ಹೆಲ್ಪ್ ಫಾರ್ ಎವ್ರಿ ಒನ್. ಬಟ್ ಅದು ಯಾವುದೋ ಒಂದು ಸಣ್ಣ ಆ ಕ್ಷಣಿಕಕ್ಕೆ ಆಗೋಂತಹ ಒಂದು ಮನಸ್ಸು ಮಾಡ್ತಕ್ಕಂಥ ಉತ್ತೇಜನ ಆದರೆ ಮಾತ್ರ ಅದು ಟೆಂಪರರಿ ಆಗುತ್ತೆ. ಫ್ಯೂಚರಲ್ಲಿ ಕಾಂಟೆಂಪರರಿ ಆಗಿಬಿಡುತ್ತೆ, ಏನೇನೋ ಟೆಂಪರರಿ ಆಗಿಬಿಡುತ್ತೆ, ಎತ್ತೆತ್ತೋ ಹೋಗ್ತಿದೆ ಜೀವನಗಳು. ಸೊ ಹದಿಹರೆಯದ ವಯಸ್ಸಿನಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಸುಲಭಕ್ಕೆ ತೆಗೆದುಕೊಳ್ತಕ್ಕಂಥದ್ದು, ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡದೇ ತೆಗೆದುಕೊಳ್ತಕ್ಕಂತಹ ಆ ನಿರ್ಧಾರಗಳು ನಮ್ಮನ್ನು ಎತ್ತ ಕಡೆ ಕರ್ಕೊಂಡು ಹೋಗುತ್ತೆ, ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆಗೋದ್ಮೇಲೆ ಅರೆ ಏನಪ್ಪ ಇದು ಹೀಗಾಗೋಯ್ತಲ್ವಾ, ಯಾಕೆ ಹೀಗಾಯಿತು, ಈ ಥರದ ವಿಚಾರಗಳನ್ನೆಲ್ಲ ಕೂಡ ನಾವು ಗಮನಿಸ್ತಾ ಹೋದಾಗ ಯಾಕಾಯಿತು ಏನಾಯಿತು ಅನ್ನೋಷ್ಟೊತ್ತಿಗೆ ಏನೇನೋ ಆಗೋಗಿದ್ರೆ ಜೀವನದಲ್ಲಿ ಅದರಿಂದ ಹೊರಗಡೆ ಬರೋದಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಸ್ನೇಹಿತರೆ, ನಿರ್ಧಾರಗಳು ತೆಗೆದುಕೊಳ್ತಕ್ಕಂಥದ್ದು ಬಹಳ ಸುಲಭ. ತುಂಬ ಜನ ನೋಡಿ, 2 ವರ್ಷ 3 ವರ್ಷ 4 ವರ್ಷ 5 ವರ್ಷ 10 ವರ್ಷ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ 60 ವರ್ಷ 70 ವರ್ಷ 80 ವರ್ಷ 90 ವರ್ಷ 100 ವರ್ಷ 150 ವರ್ಷ 200 ವರ್ಷ 300 ವರ್ಷ 400 ವರ್ಷ 500 ವರ್ಷ 600 ವರ್ಷ 700 ವರ್ಷ 800 ವರ್ಷ 900 ವರ್ಷ 1000 ವರ್ಷ 10,000 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 ವರ್ಷ 10,000
ಎಷ್ಟು ಜನ ಭಾಳಷ್ಟು ಜನ ನಾನು ಈ ಕ್ಷಣದಲ್ಲಿ ಒಂದು ಬಹಳ ಮರೆಯೋಕ್ಕಾಗದೇ ಇರತಕ್ಕಂಥ ಘಟನೆಯನ್ನು ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಕರೋನಾ ಎಲ್ಲ ಇನ್ನೇನು ಮುಗೀತಾ ಇರತಕ್ಕಂಥ ಸಂದರ್ಭ, ನಾನು ಕೆಂಗೇರಿ ಹತ್ರ ಆಟೋ ಓಡಿಸ್ತಿದ್ದೆ. ಆಗ ನಂದು ಯೆಲ್ಲೋ ಕಲರ್ದು ಒಂದು ಆಟೋ ಇತ್ತು, ಕ್ಯೂಟ್ ಆಟೋ. ನಾನು ಮೈಸೂರು ಕಡೆಯಿಂದ ಎಂಟ್ರಾದರೆ ಕೆಂಗೇರಿ ಹತ್ರ ಒಂದು ಬ್ರಿಡ್ಜ್ ರೀ. ಆ ಬ್ರಿಡ್ಜ್ ಹತ್ರ ನಿಜವಾಗ್ಲೂ ಒಬ್ಬ ವಯಸ್ಸಾಗಿರ್ತಕ್ಕಂಥ ಆಟೋ ಡ್ರೈವರ್, ಈಸ್ ಅರೌಂಡ್ ನಿಯರ್ಲಿ ಕ್ರಾಸ್ಡ್ 60 ಇಯರ್ಸ್. ಟೀ ಕುಡಿದ್ಬಿಟ್ಟು ಅವ್ರ ಕಣ್ಣಲ್ಲಿ ಒಂದೆರಡು ಹನಿ ಕಣ್ಣೀರು ಬರ್ತಾ ಇತ್ತು. ನಾನು ಜನರಲಾಗಿ ಅವರನ್ನು ಗಮನಿಸ್ತೀನಿ ಅನ್ನೋದಕ್ಕಿಂತ ಅವರಲ್ಲಿ ಆಗ್ತಾ ಇದ್ದಂಥ ಏನೋ ಒಂದು ಹಾವಭಾವ, ಅವ್ರು ಏನೋ ಒಂದು ರೀತಿಯಾದಂಥ, ಅದು ಸಂತೋಷ ದುಃಖ ಎರಡೂ ಮಿಶ್ರಿತವಾಗಿರ್ತಕ್ಕಂಥ ಭಾವನೆಯಲ್ಲಿ ಅವ್ರು ಇದ್ದಂಗೆ ನಂಗೆ ಅನ್ನಿಸ್ತಿತ್ತು. ಅದು ಎಷ್ಟರ ಮಟ್ಟಿಗೆ ಸತ್ಯ ನಂಗೆ ಗೊತ್ತಿಲ್ಲ, ಬಟ್ ಅವರಲ್ಲಿ ಎಕ್ಸ್ಪ್ರೆಷನ್ಸ್ ಮಾತ್ರ ಗೊತ್ತಾಗ್ತಾ ಇತ್ತು. ಏನೋ ಕಳ್ಕೊಳ್ತಾ ಇದ್ದೇನೆ ಅಂತ, ಮತ್ತೇನೋ ಪಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಭಾವನೆಯಲ್ಲಿ ಅವರು ಟೀ ಕುಡಿದವರೆ ಸೀದಾ ಹೋಗಿ ಆ ಬೆಂಗಳೂರಿನ ಡೈರೆಕ್ಷನ್ನಲ್ಲಿ ಆ ಕೆಂಗೇರಿ ಫ್ಲೈಓವರ್ ಹತ್ರ ನೆಲಕ್ಕೆ, ಅಂದರೆ ಅವ್ರ ಆಟೋ ನಿಂತಿದೆ, ಅವ್ರ ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಆ ಕಡೆ ಹೋಗ್ತಿದ್ದಾರೆ. ಮೈಸೂರು ಅಲ್ಲ, ಮಂಡ್ಯಗಿನ್ನ ಆ ಕಡೆ ಯಾವುದೋ ಹಳ್ಳಿಯವರವರು. ಆ ಬೆಂಗಳೂರಿಗೆ ಹಣೆಯನ್ನು ಮುಟ್ಟಿಸಿ ಬೆಂಗಳೂರು ಕಡೆ ಡೈರೆಕ್ಷನ್ಗೆ ತಿರುಗಿಕೊಂಡು ಅವರು ಹೋಗ್ತಾ ಇರೋದು ಮೈಸೂರು ಕಡೆಗೆ. ಆ ಕೆಳಗಡೆಗೆ ನೆಲಕ್ಕೆ ಹಣೆಯನ್ನು ತಾಕಿಸಿ ನಾನಿನ್ನು ಹೋಗಿ ಬರ್ತೇನೆ ಅಂತ ಅಂದ್ಕೊಂಡು ಪಕ್ಕದಲ್ಲೇ ಇದ್ದಂಥ ಆಟೋ ಡ್ರೈವರ್ಗೆ ಒಂದು ಮಾತು ಹೇಳ್ತಾಯಿದ್ರು. ಈ ಕಿವಿ ಕೂಡ ಅವ್ರು ಹೇಳೋದನ್ನು ಅಂದರೆ ಸ್ವಲ್ಪ ಜೋರಾಗೇ ಹೇಳ್ತಿದ್ರು. ನಾನು ಬಹಳ ವರ್ಷದ ಹಿಂದೆ ಇಲ್ಲಿಗೆ ಬಂದೆ, ಆಟೋ ಡ್ರೈವಿಂಗ್ ಮಾಡ್ತಿದ್ದೆ, ಮತ್ತು ಅವರು ಈಸ್ ಆಲ್ಸೋ ಅಗ್ರಿಕಲ್ಚರಿಸ್ಟ್. ಅವರು ಅಗ್ರಿಕಲ್ಚರನ್ನು ನೋಡ್ಕೊಳ್ತಿದ್ರಂತೆ. ಬಟ್ ಅನಿವಾರ್ಯ ಕಾರಣದಿಂದ ಸಂಪಾದನೆಗೋಸ್ಕರ ಇಲ್ಲಿಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಅವ್ರಿಗೆ. ಸೊ ಅವ್ರಿಗೇನು ಅಂಥ ಅಗ್ರಿಕಲ್ಚರಿಸ್ಟ್ ಅಂದರೆ ಅತಿ ದೊಡ್ಡ ರೈತರು ಅಲ್ಲ ಪಾಪ ಅವರು. ಹಿಂಗೆ ನಮಸ್ಕಾರ ಮಾಡಿಬಿಟ್ಟು ಎದ್ದವರೇ ಕಣ್ಣಲ್ಲಿ ನೀರು ಹಾಕ್ಕೊಂಡು, ನಾನು ಆವಾಗ ಅಂದರೆ ಭಾಳ ವರ್ಷದ ಹಿಂದೆ ಅವ್ರು ಹೇಳೋ ಪ್ರಕಾರ ತುಂಬ ಒಂದು ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ಒಂದು 30-35 ವರ್ಷ ಬೆಂಗಳೂರಲ್ಲಿದ್ದವರು ಅವರು. ಆ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾ ಆ ಪಕ್ಕದಲ್ಲಿದ್ದ ಡ್ರೈವರ್ಗೆ ಹೇಳ್ತಿದ್ದಾರೆ, ಆ ನಮಸ್ಕಾರ ಮಾಡಿಬಿಟ್ಟು ಹೊರಡೋ ಮೊದಲು ಜೋರಾಗಿ, ನಾನು 35 ವರ್ಷ ಬೆಂಗಳೂರಲ್ಲಿದ್ದೆ, ಇದು ಯಾವುದೋ ಒಂದು ಸಣ್ಣ ಸಂದರ್ಭ ನನ್ನ ಬೆಂಗಳೂರಿಂದ ನನ್ನ ಊರಿಗೆ ಕಳಿಸ್ತಾ ಇದೆ ನನ್ನ ಸಂಸಾರವನ್ನು, ನಾನು ಬೆಂಗಳೂರು ಬಿಡ್ತಾ ಇದ್ದೀನಿ. ನಾನು ಮೂಕ ವಿಸ್ಮಿತ ಆದೆ. ಪರಿಸ್ಥಿತಿಗಳು ಮನುಷ್ಯನ ಎಲ್ಲಿಗೆ ಕರ್ಕೊಂಡೋಗುತ್ತೆ ಯಾರೂ ಇಮ್ಯಾಜಿನ್ ಮಾಡೋದಕ್ಕಾಗೋದಿಲ್ಲ. ಭಾಳಷ್ಟು ಕನಸುಗಳನ್ನು ಕಟ್ಕೊಂಡು ನಾನು ವ್ಯಾಪಾರ ಮಾಡಿದೆ, ಹಲವಾರು ಕಂಪನಿಗಳಲ್ಲಿ ಕೆಲಸ ಮಾಡಿದೆ, ಏನೇನೋ ಆಗಬೇಕು, ಹೆಂಗೆಂಗೋ ಆಗಬೇಕು, ಏನೇನೋ ಇನ್ ದ ಸೆನ್ಸ್ ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ, ಏನೇನೋ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಬರಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾಯಿದ್ದು. ಆಟೋ ಡ್ರೈವರು, ಆಟೋ ತೊಗೊಂಡೆ, ಉಳಿದಿದ್ದು ಸಣ್ಣ ಪುಟ್ಟ ಹಣದಲ್ಲಿ ಡ್ರೈವಿಂಗ್ ಆದರೂ ಮಾಡಿ ಸಂಸಾರವನ್ನು, ಅದರ ಜೊತೆಗೆ ಆರೋಗ್ಯ ಸಮಸ್ಯೆ ಬೇರೆ ಕಾಡ್ತು, ಹಲವಾರು ಇರ್ತದೆ, ವೈಯಕ್ತಿಕ ವಿಷಯಗಳು ಬಹಳಷ್ಟು ಇರ್ತವೆ, ಎಲ್ಲವನ್ನ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಜೀವನವನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕಲ್ಲ. ಆ ವ್ಯಕ್ತಿಯನ್ನು ನೋಡಿದಾಗ ನಾನು ಬೆಂಗಳೂರಿಗೆ ಬಂದಂತಹ ದಿನಗಳು ನನಗೆ ನೆನಪಾಯಿತು. ನನ್ನ ಕಣ್ಣಲ್ಲಿ ಕೂಡ ಅಂಚಲ್ಲಿ ಒಂದು ಚೂರು ಮಟ್ಟಿಗೆ ಒದ್ದೆ ಆಯಿತು. ಅವರೇ ಭವಿಷ್ಯ ಹೇಗಿದೆ ಹಾಗಿದ್ದರೆ, ಅವ್ರಿಗೆ ಯಾಕೆ ಹೊರಟಿದ್ದಾರೆ, ಅವ್ರಿಗೇನೋ ಇದೆ ಪಾಪ, ಅವ್ರು ಧೈರ್ಯ ಮಾಡಿ ಹೋಗ್ತಿದ್ದಾರೆ, ಬೇರೆಯವ್ರ ಪರಿಸ್ಥಿತಿ ಏನು? ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ. ಆದರೂ ಕೂಡ ಅಂಥದ್ದೊಂದು ಪ್ರಶ್ನೆ ಹಾಕ್ಕೊಳ್ಳೋ ಅಂಥ ಸ್ಥಿತಿ ಆ ಒಬ್ಬ ಸವಾರರು, ಆಟೋ ಓಡಿಸ್ತಕ್ಕಂಥ ಸವಾರರು ಅದನ್ನು ಹೇಳಿದಾಗ, ಅದನ್ನು ಕೇಳಿದಾಗ, ಕಣ್ಣು ಮುಂದೆ ಅದನ್ನು ನೋಡಿದಾಗ ಹೇಗಿರ್ತದೆ ಯೋಚನೆ ಮಾಡಿ. ಇದು ಒಬ್ಬ ಆಟೋ ಸವಾರರದ್ದು ಮಾತ್ರ ಅಲ್ಲ, ಪ್ರತಿಯೊಂದು ವೃತ್ತಿಯಲ್ಲೂ ಇಂಥ ಸ್ಥಿತಿ ನಿರ್ಮಾಣ ಇದೆ. ಆದರೆ ನಾನು ಒಂದು ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು, ನಾವು ಎಲ್ಲೋ ಒಂದು ಕಡೆ ಜೀವನದಲ್ಲಿ ತಪ್ಪು ಹೆಜ್ಜೆಗಳು, ತಪ್ಪು ನಿರ್ಧಾರಗಳು ಮಾಡ್ತಾ ಇದ್ದೀವ ಅಂತ. ಅಂದರೆ ಈ ಅಭಿವೃದ್ಧಿ ಅಥವಾ ಜೀವನದಲ್ಲಿ ಮುಂದೆ ಬರ್ತಕ್ಕಂಥದ್ದು ಅಂತಂದರೆ, ನಾವು ಎಲ್ಲವನ್ನ ಕಳ್ಕೊಂಡು ಮುಂದೆ ಬರ್ತೀವ? ಕಳ್ಕೊಂಡ ಮೇಲೆ ಮುಂದೆ ಬರೋದಾದರೂ ಎಲ್ಲಿದೆ? ಎಲ್ಲವನ್ನ ಕಳ್ಕೊಂಡು ಮುಂದೆ ಬರಬೇಕು ಅಂತಂದರೆ ಕಳ್ಕೊಂಡ ಮೇಲೆ ಇನ್ನು ಮುಂದೆ ಬರೋದು ಏನಿರ್ತದೆ?
ಆದರೆ ಸಮಯಗಳು, ಅವಕಾಶಗಳು ಮನುಷ್ಯನನ್ನು ಎಲ್ಲಿಂದ ಎಲ್ಲಿವರೆಗೆ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತೆ ಅಂತಕ್ಕಂಥದ್ದು ಯಾರಿಗೂ ಇಮ್ಯಾಜಿನೇಷನ್ ಇರೋದಿಲ್ಲ. ಆ ಕ್ಷಣಕ್ಕೆ ನಾನು ನೆನೆದಿದ್ದು ಅಲ್ಲಿ ಆ ಸಂದರ್ಭದಲ್ಲಿ ವಾಹನ ಸವಾರರಾದರೆ, ಆ ಆಟೋ ಸಾರಥಿ ಯಾರಿದ್ದಾರೆ ಅವರಾದರೆ, ಆ ನಂತರದಲ್ಲಿ ನನ್ನ ಕಣ್ಣು ಮುಂದೆ ತುಂಬ ಜನ ಬಂದು ಹೋದರು. ಈ ಪರಿಸ್ಥಿತಿ ಎಷ್ಟು ಜನಕ್ಕೆ ಹೀಗಾಗಿರ್ಬೋದಪ್ಪ ಅಂತ. ಆಗಿದೆಯೋ ಇಲ್ವೋ ನಾನು ನೋಡಲಿಲ್ಲ, ಆದರೆ ಒಂದು ಉದಾಹರಣೆ ಸಾಕಲ್ವಾ. ಅಕಸ್ಮಾತ್ ಅಂಥ ಸ್ಥಿತಿ ನನಗೇ ಆದರೆ ಅನ್ನೋದನ್ನು ನಾನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗಲಿಲ್ಲ. ಏಕೆ ಅಂತಂದರೆ, ಎಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಂಡಿರ್ತೀವಿ, ಆ ಜೀವನ ರೂಪಿಸ್ಕೊಂಡ ಜಾಗವೇ ನಮ್ಮನ್ನು ದೂರ ಇಡೋವಂಥ ಸ್ಥಿತಿ ನಿರ್ಮಾಣ ಮಾಡುತ್ತೆ ಅಂತಂದರೆ ಹೌ ಅನ್ಇಮ್ಯಾಜಿನಬಲ್. ಸ್ನೇಹಿತರೆ, ಬಹಳಷ್ಟು ವಿಧಿವಿಧಾನಗಳಿದೆ ಬದುಕೋದಕ್ಕೆ. ತಾಳ್ಮೆ ಕಳ್ಕೊಳ್ಳೋದು, ಸಹನೆಯನ್ನು ಕಳ್ಕೊಳ್ಳೋದು, ಅಥವಾ ನಮ್ಮ ಜೀವನ ವಿಧಾನವನ್ನು ನಮಗೆ ನಾವೇ ರೂಪಿಸ್ಕೊಳ್ಳೋದಕ್ಕೆ ಭಗವಂತ ಹಲವಾರು ದಾರಿಗಳನ್ನು ತೋರಿಸ್ಕೊಟ್ಟಿರ್ತಾನೆ. ನಾವು ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡು ನೋಡ್ತಕ್ಕಂತಹದ್ದನ್ನು ನಾವು ಮಾಡೋದನ್ನು ಕಲೀಲಿಲ್ಲ ಅಂದರೆ ಮಾತ್ರ ಕಷ್ಟ ಆಗ್ತದಷ್ಟೆ. ಎಲ್ಲದಕ್ಕೂ ಒಂದು ಸಮಸ್ಯೆ, ಒಂದು ಪರಿಷ್ಕಾರದೊಂದಿಗೆ ಭಗವಂತ ನಮ್ಮನ್ನು ಇಲ್ಲಿ ಕಳಿಸಿರ್ತಾನೆ. ಪ್ರತಿ ಸಮಸ್ಯೆಗೆ ಒಂದು ಪರಿಷ್ಕಾರ ಇರ್ತದೆ. ಅದನ್ನು ನಿಭಾಯಿಸ್ಕೊಳ್ತಕ್ಕಂಥದ್ದು, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಆ ಪರಿಷ್ಕಾರವನ್ನು ಹುಡುಕ್ತಕ್ಕಂತಹ ವಿಧಾನವನ್ನು ಎಲ್ಲರೊಟ್ಟಿಗೆ ಸೇರಿ ಎಲ್ಲರ ಮನಮೆಚ್ಚುವಂತಹ ಕೆಲಸಗಳು ಆಗಬೇಕು. ಆದರೆ ಕೆಲವೊಮ್ಮೆ ಅಂಥ ಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಮಾಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅಂಥದ್ದು ಕೆಲವೊಂದಿರುತ್ತದೆ. ಎಲ್ಲದಕ್ಕೂ ಪರಿಹಾರಗಳನ್ನು ಯಾವುದಕ್ಕೆ ಕಂಡುಕೋಬೋದು ಅದಕ್ಕೆ ಪರಿಹಾರವನ್ನು ಕಂಡುಕೋಬೋದು. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಸ್ನೇಹಿತರು ತಮಾಷೆಯಾಗಿ ಮಾತನಾಡ್ತಾ ಇದ್ದರು. ಅವರು ಮಾತನಾಡ್ತಾ ಯಾವುದೋ ಒಂದು ವಿಚಾರ ಯಾವುದಕ್ಕೆ ಅನ್ವಯ ಆಗುತ್ತೆ, ಯಾವುದಕ್ಕೆ ಅನ್ವಯ ಆಗೋದಿಲ್ಲ ಅನ್ನೋದಕ್ಕೆ, ಹುಟ್ಟಿದ ಹಬ್ಬದ ವಿಚಾರವಾಗಿ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯಗಳನ್ನು ಮಾತನಾಡ್ಕೊಳ್ತಾ ಇದ್ರು. ಇದೆಲ್ಲ ಜನರಲ್ಲಾಗಿ ಎಲ್ಲರ ಜೊತೆಯಲ್ಲಿ ನಡೀತಕ್ಕಂಥದ್ದು. ಒಬ್ಬರು ಡೇಟ್ ಆಫ್ ಬರ್ತ್ ಪ್ರಕಾರ ಹುಟ್ಟಿದ ದಿನ ಅಂತಂದರೆ, ಒಬ್ಬರು ತಿಥಿಯ ಪ್ರಕಾರ ಹುಟ್ಟಿದ ಹಬ್ಬ ಅಂತಂದರೆ, ಸ್ವಲ್ಪ ಮಟ್ಟಿಗೆ ಈ ಜ್ಞಾನ ಸ್ಪಾರ್ಕ್ ಆಗಿದ್ದವ್ರಿಗೆ ಇರೋವಂಥವ್ರು, ನಾವು 9 ತಿಂಗಳು ಮೊದಲೇ ಅಲ್ವಾ ನಾವು ಗರ್ಭವನ್ನು ಪ್ರವೇಶ ಮಾಡಿರ್ತೀವಿ ಅಂತಂದರು. ಸ್ವಲ್ಪ ವೈಜ್ಞಾನಿಕವಾಗಿ ಥಿಂಕ್ ಮಾಡಿ. ಆದರೆ ಈ 9 ತಿಂಗಳ ಹಿಂದೆಯೇ ನಾನು ಆ ಗರ್ಭದಲ್ಲಿ ಪ್ರವೇಶ ಮಾಡಿದೆ ಅನ್ನೋದು ಸತ್ಯನ. ಆದರೆ ಇಂತಹ ವಿಚಾರವನ್ನು ನಾವು ಸೂಕ್ಷ್ಮವಾಗಿ ಅಲ್ಲಗಳೆಯೋ ಹಾಗೂ ಇಲ್ಲ. ಆದರೆ ಅಂತಹ ದಿನವನ್ನು ನಾವು ಅದನ್ನು ಪ್ರಚಾರಕ್ಕೆ ತರೋದಕ್ಕೂ ಆಗೋದಿಲ್ಲ. ಇದೆಲ್ಲ ಜನರಲ್ಲಾಗಿ ನಡೀತಕ್ಕಂಥ ಸಂಭಾಷಣೆ ಆದರೂ ಕೂಡ ಇದರಲ್ಲೆಲ್ಲ ಕೂಡ ಹಲವಾರು ಥಿಂಕಿಟಿವ್, ಅಂದರೆ ಈ ವಿಜ್ಞಾನ ಇರೋದೇ ಹಾಗೆ. ಅದನ್ನು ತಮಾಷೆಯಾಗಿ ನೋಡಿದವ್ರಿಗೆ ತಮಾಷೆಯಾಗಿ, ಜೋಕಾಗಿ ನೋಡೋರಿಗೆ ಜೋಕಾಗಿ, ಅಜ್ಞಾನದಿಂದ ನೋಡ್ತಕ್ಕಂಥವ್ರಿಗೆ ಅಜ್ಞಾನವಾಗಿ, ಅಸಹ್ಯವಾಗಿ ನೋಡ್ತಕ್ಕಂಥವರಿಗೆ ಅಸಹ್ಯವಾಗಿ, ಇನ್ನೂ ಬೇರೆ ಬೇರೆ ವಿಧಾನದಲ್ಲಿ ನಾವು ಅರ್ಥೈಸ್ಕೋಬೇಕಾಗುತ್ತೆ. ಆದರೆ ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ವಾ. ಹಾಗಾದರೆ ಅದಕ್ಕಿನ್ನ ದೊಡ್ಡ ಸೂಕ್ಷ್ಮ ಏನಪ್ಪ ಅಂತಂದರೆ, ಪ್ರಕೃತಿ ನಮ್ಮನ್ನು ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇತ್ತಲ್ವ. ಇಲ್ಲಿ ಪ್ರಕೃತಿ ಅಂದರೆ ಅದಕ್ಕಿನ್ನ ಮೂಲ ಅಂತಕ್ಕಂಥದ್ದು ಒಂದಿರ್ತದೆ ಸೃಷ್ಟಿಯಲ್ಲಿ. ಅದಕ್ಕೆ ನಮ್ಮ ಹಿರಿಯರು ಅದನ್ನು ಸಿಂಪ್ಲಿಫೈ ಆಗಿ ಒಂದು ಮಾತನ್ನು ಹೇಳ್ತಾರೆ, ನದಿ ಮೂಲ, ಋಷಿ ಮೂಲ, ಸ್ತ್ರೀ ಮೂಲವನ್ನು ಹುಡ್ಕಕ್ಕೆ ಹೋಗ್ಬೇಡ್ರಪ್ಪ ಅಂತ. ಅಂದರೆ ಎಲ್ಲವನ್ನು ಕೂಡ ಮೂಲದಿಂದ ನೋಡೋಕ್ಕೆ ಹೋಗಬೇಡಿ, ತುಂಬ ಡೆಪ್ತಾಗಿ ಯಾವ ವಿಷಯಗಳನ್ನು ಕೂಡ ತಿಳ್ಕೊಳ್ತಕ್ಕಂಥದ್ದು ಮಾಡಬಾರ್ದು ಅಂತಕ್ಕಂಥದ್ದು ಹಿರಿಯರು ಹೇಳಿರ್ತಕ್ಕಂಥ ವಿಚಾರ. ಸೊ ನಾನು ಈ ವಿಡಿಯೋನ ಮಾಡೋದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಈ ಪುಟ್ಟ ಹದಿಹರೆಯದ ವಯಸ್ಸಿನಲ್ಲಿ ಯಾವುದೋ ಒಂದು ಸಿನಿಮಾ ಅಥವಾ ಮತ್ತಿನ್ಯಾವುದೋ ವ್ಯಾಮೋಹಕ್ಕೋ ಅಥವಾ ಇನ್ಯಾವುದೋ ರೀತಿಯ ವೈಯಕ್ತಿಕ ಆಸಕ್ತಿಗೋ ಭವಿಷ್ಯಗಳನ್ನು ಹಾಳು ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆದರೆ, ಈಗ ನೀವೆಲ್ಲ ಕೇಳ್ಬೋದು, ಇಷ್ಟೆಲ್ಲ ನೀಟಾಗಿ ಎಲ್ಲ ವಿಷಯ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಹೌದು, ಬುದ್ಧಿ ಇಲ್ಲದ ವಯಸ್ಸಿನಲ್ಲಿ ಎಲ್ಲರೂ ಅನುಭವಿಸ್ಬೇಕು ಕೆಲವೊಂದು ನೋವುಗಳನ್ನು. ಅಂತಹ ನೋವಲ್ಲಿ ಒಂದು ನೋವು ನಾನು ಅನುಭವಿಸಿದ್ದೇನೆ. ಅನುಭವ ಪಟ್ಟರೆ ಮಾತ್ರ ಇನ್ನೊಬ್ಬರಿಗೆ
ಹೇಳೋ ಅಷ್ಟು ಸ್ಥಿತಿ ನಿರ್ಮಾಣ ಆಗುತ್ತಾ ಅಂತ ಅನ್ನೋದಾದರೆ ಅದೇನು ಬೇಡ. ಕೆಲವೊಂದು ಸಲ ಬುಕ್ಕುಗಳಲ್ಲಿ ಓದಿದ್ರೂ ಕೂಡ ತಿಳ್ಕೊಬೋದಾಗುತ್ತೆ, ಸಿನಿಮಾಗಳಲ್ಲಿ ನೋಡಿದ್ರೂ ಕೂಡ ತಿಳ್ಕೊಬೋದಾಗುತ್ತೆ. ಸೊ ಎಲ್ಲವೂ ಸರಿಯಲ್ಲ, ಹಾಗೆ ಅಂತ ಎಲ್ಲವೂ ತಪ್ಪು ಅಲ್ಲ. ಇಂಬ್ಯಾಲೆನ್ಸ್ಡ್ ಇಲ್ಲ, ಯಾವುದೋ ಒಂದು ನಿರ್ಧಾರಕ್ಕೆ ಬರ್ತಕ್ಕಂಥದ್ದು ಅಲ್ಲ. ಸರಿಯಾದ ರೀತಿಯಲ್ಲಿ ಅದನ್ನು ತಿಳುವಳಿಕೆಯಾಗಿ ನೋಡ್ತಕ್ಕಂಥ ವಸ್ತುಸ್ಥಿತಿ ನಿರ್ಮಾಣ ಆಗಬೇಕು. ಥ್ಯಾಂಕ್ಸ್, ಗುಡ್ ನೈಟ್ ಎಲ್ಲರಿಗೂ. ಕೀಪ್ ಆನ್ ವಾಚಿಂಗ್. ನೈಟ್ ಟ್ರಾವೆಲ್, ನೈಟ್ ಡ್ರೈವ್ ಒಬ್ಬರೇ ಅಷ್ಟೇ ವಿಷಯ. ಕೀಪ್ ಆನ್ ವಾಚಿಂಗ್. ISTA ಇಷ್ಟ, ಈ ಶಕಾರಕ್ಕೆ ಟಾವತ್ತು ಇಷ್ಟ. ಗುಡ್ ನೈಟ್.